ಪತ್ರಕರ್ತ ಮಿತ್ರರೇ ಹಾಗೂ ಮಾಧ್ಯಮ ಮಿತ್ರರೇ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದರೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ತೀವ್ರ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲಿ ಈಗಾಗಲೇ 15 ರಾಜ್ಯಗಳಲ್ಲಿ ಏನೆಲ್ಲ ಆಗಿದೆ, ಎಷ್ಟು ಲಕ್ಷ ಮತದಾರರನ್ನ ಕೋಟಿಗಳ ಸಂಖ್ಯೆಯಲ್ಲಿ ಯಾವ ಕಾರಣಗಳಿಂದ ಹೊರಗಿಟ್ಟಿದ್ದಾರೆ ಎನ್ನುವಂಥ ವಿಚಾರಗಳು ತಮ್ಮೆಲ್ಲರಿಗೂ ಕೂಡ ತಿಳಿದಿರುವಂಥದ್ದು. ಹಾಗಾಗಿ ಕರ್ನಾಟಕದಲ್ಲಿ ಈ ಒಂದು SIR ಪ್ರಕ್ರಿಯೆ ಏನು ಪ್ರಾರಂಭ ಆಗುತ್ತೆ ಇದು ಪಾರದರ್ಶಕತೆಯಿಂದ ಇರಬೇಕು. ಇದು ರಾಜ್ಯ ಚುನಾವಣಾ ಆಯೋಗ ಮತ್ತು ಕೇಂದ್ರ ಚುನಾವಣಾ ಆಯೋಗ ಎರಡೂ ಕೂಡ ಪಾರದರ್ಶಕತೆಯಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದು ಒಂದು. ಹಾಗಾಗಿ ಈ ರಾಜ್ಯದಲ್ಲಿ ಈಗ ಜೂನ್ 29ರಿಂದ SIR ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅಲ್ಲಿ ನಮಗೆ ಏನು ಮೃತರಾಗಿದ್ದಾರೆ ಅಂಥವ್ರ ಮತವನ್ನು ಡಿಲೀಟ್ ಮಾಡೋದ್ರಲ್ಲಿ ಅಬ್ಜೆಕ್ಷನ್ ಇಲ್ಲ. ಮತ್ತು ಎರಡೂ ಕಡೆ ಮತದಾನದ ಗುರುತಿನ ಚೀಟಿ ಹೊಂದಿದರೆ ಅದನ್ನು ಡಿಲೀಟ್ ಮಾಡೋದ್ರಲ್ಲಿ ನಮ್ಮದು ಅಬ್ಜೆಕ್ಷನ್ ಇಲ್ಲ. ಆದರೆ ಇಲ್ಲದೆ ಜನಗಳ ಹತ್ರ, ಬಡವರ ಹತ್ರ, ಕಾರ್ಮಿಕರ ಹತ್ರ, ದುಡಿಯುವ ವರ್ಗದ ಎಲ್ಲ ಸಮುದಾಯಗಳು ಏನಿದೆ, ಎಲ್ಲ ವರ್ಗಗಳೇನಿದೆ ಅವ್ರ ಬಳಿ ಇಲ್ಲದೇ ಇರುವಂಥ ದಾಖಲಾತಿಗಳನ್ನ ಕೇಳಿ ಮತದಾನದಿಂದ ಹೊರಗಡೆ ಇಟ್ಟು ಅವ್ರನ್ನ ಪ್ರೂವ್ ಮಾಡ್ಕೊಬೇಕು ನೀವು ಅನ್ನೋ ರೀತಿಯಲ್ಲಿ ಒಂದು 3 ಬಾರಿ ನೋಟಿಸ್ಗಳನ್ನ ಕಳಿಸಿ ಅದಕ್ಕೆ ಉತ್ತರ ಮತ್ತು ಅದಕ್ಕೆ ಆಧಾರ ಸಂಬಂಧಪಟ್ಟಂಥ ದಾಖಲೆಗಳು ನೀಡದೇ ಇದ್ದಲ್ಲಿ ಅದನ್ನು ನೀವು ಕೋರ್ಟ್ಗೆಲ್ಲ ಹೋಗಿ ಪ್ರೂವ್ ಮಾಡ್ಕೊಬೇಕಂತ ಹೇಳುವಂಥದ್ದು ಸರಿಯಿಲ್ಲ. ಯಾಕೆಂದರೆ ಮೊದಲು SR ಅಂತ ಇತ್ತು. BLOಗಳು, ಅಂಗನವಾಡಿ ಟೀಚರ್ಗಳು ಇವರೆಲ್ಲ ಬಂದು ಮನೆ ಮನೆ ಸಮೀಕ್ಷೆ ಮಾಡ್ತಾಯಿದ್ರು, ಸರ್ವೆ ನಡೆಸ್ತಾಯಿದ್ರು. ಅಲ್ಲಿ ಮದುವೆ ಆಗಿ ಹೋಗಿರ್ತಕ್ಕಂಥ, ಹೊರಗಡೆ ಹೋಗಿರ್ತಕ್ಕಂಥ ಯಾರು ಹೆಣ್ಣು ಮಕ್ಕಳಿದ್ದಾರೆ ಅವ್ರನ್ನ ಓಟ್ ಅಲ್ಲಿದೆಯಾ ಅಥವಾ ಇಲ್ಲಿ ಉಳಿಸ್ಕೊಂತೀರಂತ ಕನ್ಫರ್ಮ್ ಮಾಡಿ ಅದನ್ನು ಏನೋ ಒಂದು ಸರಿ ಮಾಡ್ತಾಯಿದ್ರು. ಮತ್ತು ಮೃತರಾಗಿದ್ದಾರಂತ ಅದನ್ನು ಡಿಲೀಟ್ ಮಾಡ್ತಾಯಿದ್ರು. ಮತ್ತು 18 ವರ್ಷ ತುಂಬದವ್ರನ್ನ ಸೇರಿಸ್ಕೊಳ್ತಾಯಿದ್ರು. ಇದು SR ಪ್ರಕ್ರಿಯೆ. ಈಗ SIR ಅನ್ನುವಂಥ ಪ್ರಕ್ರಿಯೆಯಲ್ಲಿ SIRರಿಂದ ಏನೆಲ್ಲ ಅಪಾಯಗಳಾಗುತ್ತೆ ಅನ್ನೋದಕ್ಕೆ ನನ್ನ ವೃತ್ತಿಯಲ್ಲಿ ಎದುರಾದ ಕೆಲವು ಪ್ರಸಂಗಗಳನ್ನು ನಿಮ್ಮ ಮುಂದೆ ಹೇಳ್ತಾ ಎಷ್ಟು ಅದರ ಅಪಾಯ ಎಷ್ಟೊಂದು ಮಟ್ಟಿಗಿದೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತಿದ್ದೀನಿ. ನಾನು ಮಕ್ಕಳ ನ್ಯಾಯಾಧೀಕರಣದ ಸದಸ್ಯನಾಗಿದ್ದೆ, ನಿಮಗೂ ಗೊತ್ತಿದೆ. ಅಲ್ಲಿ CWCಲಿದ್ದೆ. ಅದು ಕ್ವಾಸಿ ಜುಡಿಷಿಯಲ್ ಬಾಡಿ, ಮ್ಯಾಜಿಸ್ಟ್ರೇಟಿಗಿರೋ ಪವರ್ ಇರುತ್ತೆ ಆ ಬಾಡಿಗೆ. ಹಳೆ ಬೂದ್ನೂರು ಹತ್ರ ತಂದೆ ತಾಯಿಗಳ ಜೊತೆ ಮಕ್ಕಳು ಕೂಡ ವ್ಯಾಪಾರಕ್ಕೆ ಎಳ್ಕೊಂಡು ಹೋಗ್ತಿದ್ರು, ಶಾಲೆಗೆ ಕರ್ಕೊಂಡು ಹೋಗ್ತಿಲ್ಲ ಈ ಮಕ್ಕಳನ್ನು ಅಂಥೇಳಿ ನಮ್ಮ ಮಕ್ಕಳ ಡಿಪಾರ್ಟ್ಮೆಂಟು ಆ ಮಕ್ಕಳನ್ನು ರಿಕವರಿ ಮಾಡಿಕೊಂಡು ತೊಗೊಂಡು ಬಂದು CWC ಮುಂದೆ ಪ್ರೆಸೆಂಟ್ ಮಾಡಿ ಬಾಲಮಂದಿರಕ್ಕೆ ಅವ್ರನ್ನ ರಿಮ್ಯಾಂಡ್ ಮಾಡಿದರು. ಆ ತಂದೆ ತಾಯಿಗಳು ಲಬೋ ಅಂತ CWC ಮುಂದೆ ಓಡಿಬಂದರು. ಮಕ್ಕಳನ್ನು ಬಿಡಿಸ್ಕೊಳ್ಬೇಕು ಅಂತಂದರೆ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ಪ್ರಕ್ರಿಯೆಗೆ ಅಗತ್ಯವಾದ ದಾಖಲೆಗಳನ್ನು ಕೊಡಬೇಕಾಗ್ತದೆ. ಅವ್ರ ಹತ್ರ ಆಧಾರ್ ಕಾರ್ಡ್ ಇಲ್ಲ, ಚುನಾವಣಾ ಗುರುತು ಪತ್ರ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ವಾಸದ ದೃಢೀಕರಣ ಪತ್ರ ಇಲ್ಲ. ಇನ್ನು ಆಕಾಶವೇ ಓದಿಕೆ, ನೆಲವೇ ಮಂಚ ಅನ್ನೋ ರೀತಿಯಲ್ಲಿ ಬದುಕೋ ಅವರಿಗೆ ಆಸ್ತಿ ಪಾಸ್ತಿ ಅಂತೂ ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಅವರು ತಮ್ಮದೇ ಸ್ವಂತ ಮಕ್ಕಳನ್ನು ಬಿಡಿಸ್ಕೊಳ್ಳೋದಕ್ಕೆ ವಾರಗಟ್ಟಲೆ ಹಿಡೀತು. ನಾನೇ ಖುದ್ದಾಗಿ ಅಲ್ಲಿನ ಪಂಚಾಯತಿ PDOಗೆ ಹೇಳಿ ಅವರು ವಾಸದ ದೃಢೀಕರಣ ಪತ್ರನ ತಾತ್ಕಾಲಿಕವಾಗಿ ಕೊಡಿಸಿ ಜಿಲ್ಲಾಧಿಕಾರಿಗಳ ಗಮನ ಸೆಳೆದು ಪಾಪ ಆ ಮಕ್ಕಳನ್ನು ಅವ್ರಿಗೆ ಕೊಡೋದಕ್ಕೆ ಸಾಕಾಗೋಯ್ತು. ಗುಡ್ಡಗಾಡಿನ ಜನ ಮತ್ತು ಅಲೆಮಾರಿ ಜನಾಂಗ ಮತ್ತು ಈ ಥರ ಅಲೆಮಾರಿ ಕಾರ್ಮಿಕರು, ವ್ಯಾಪಾರಿಗಳು ಇವ್ರಿಗೂ ಈ ದೇಶದಲ್ಲಿ ಇವತ್ತಿಗೂ ಸರಿಯಾದ ಕಾಗದ ಪತ್ರಗಳಿಲ್ಲ. ಕರ್ತವ್ಯ ಯಾರ್ದು? ಕಾಗದ ಪತ್ರ ಇಲ್ಲದ್ರೆ ಮಾಡಿಸ್ಕೋಬೇಕು ಅಂತ ಉದಾಸೀನವಾಗಿ ನಾನು ನೀವು ಹೇಳೋಕ್ಕಾಗಲ್ಲ. ಸರ್ಕಾರದ ಕರ್ತವ್ಯ ಮರೆತ ಸರ್ಕಾರ ಇಂಥವ್ರನ್ನ ಆರಾಮವಾಗಿ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿ ತಣ್ಣಗೆ ಸುಮ್ಮನಿದ್ದು ಬಿಟ್ರೆ ಮತ್ತು ಅವ್ರಿಗೆಲ್ಲ ನಾವು ಇನ್ಯಾವುದು ಸರ್ಕಾರಿ ಸವಲತ್ತುಗಳನ್ನೇ ಕೊಡೋದಿಲ್ಲ ಮತದಾರರ ಪಟ್ಟಿಯಿಂದ ಆಚೆಗೋದ ಮೇಲೆ ಅಂತ ಹೇಳ್ತಿದ್ದಾರೆ. ಈ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಹೇಳಿಕೆಯನ್ನು ಕೊಡ್ತಾವೆ ನೋಡಿದ್ರಿ. ಇನ್ನು ಬಹುದೊಡ್ಡ ಸಂಖ್ಯೆಯ ಮತದಾರರು ಈ 7.5 ಕೋಟಿ ಮತದಾರರನ್ನ ಈಗಾಗಲೇ ಆಚೆ ಹಾಕಿದ್ದಾರೆ ಮತದಾರರ ಪಟ್ಟಿಯಿಂದ.
ನಮ್ಮ ರಾಜ್ಯದ ಜನಸಂಖ್ಯೆಯಷ್ಟು ಮತದಾರರಿಲ್ಲ ಮತದಾರರ ಪಟ್ಟಿನಲ್ಲಿ. ತಾವು ಗಮನಿಸಿದ್ದೀರಿ, ಎಲ್ಲರೂ ನಮ್ಮ ಜಿಲ್ಲೆಯ ಪತ್ರಕರ್ತರು ಬುದ್ಧಿವಂತರಿದ್ದೀರಿ. ಆ 7.5 ಕೋಟಿನಲ್ಲಿ 75 ಜನ ಕೂಡ ನುಸುಳುಕೋರರು ಇದ್ದಾರೆ ಅನ್ನೋ ಒಂದು ಅಫಿಡವಿಟನ್ನು ಸುಪ್ರೀಂ ಕೋರ್ಟ್ ಮುಂದೆ ಚುನಾವಣಾ ಆಯೋಗ ಹಾಕಿಲ್ಲ. ಹಾಕಿದ್ರೆ ಇವ್ರ ಉದ್ದೇಶ ಏನು? ಸಾವಿರಾರು EVM ಮತಪಟ್ಟಿಗೆಗಳಿಗೆ ಬೆಂಕಿ ಬಿದ್ದಿದೆ ಕಲ್ಕಟ್ಟಾದಲ್ಲಿ. ನೀವೆಲ್ಲ ಗಮನಿಸಿದ್ದೀರಿ ಮಾಧ್ಯಮದಲ್ಲಿ, ನೀವು ಮಾಧ್ಯಮ ಮಿತ್ರರು. ವಾಪಸ್ ರೀಕೌಂಟು ಮಾಡೋಕ್ಕಾಗಲ್ಲ. ಇನ್ನು ಕೋರ್ಟಲ್ಲಿ ಅಪಘಾತದ ಪರಿಹಾರ ಪಡೆಯೋಕ್ಕೆ ಅಂತ ಬಂದ ಒಬ್ಬ ಮಹಿಳೆ, ಆಕೆಗೆ ಅವಾರ್ಡ್ ಆಯಿತು, ಕಾಂಪನ್ಸೇಷನ್ ಅವಾರ್ಡ್ ಆಯಿತು, ಚೆಕ್ಕನ್ನು ಆಕೆಗೆ ಕೊಟ್ಟರು. ಆದರೆ ಆ ಚೆಕ್ಕನ್ನು ಕ್ಯಾಶ್ ಮಾಡ್ಕೊಳಕ್ಕಾಗಲಿಲ್ಲ ಆಕೆಗೆ. ಯಾಕೆ ಅಂತಂದರೆ, ನೀವು ಬಹುಶಃ ಲಾಪತಾ ಅನ್ನೋ ಸಿನಿಮಾನ ನೋಡಿರ್ಬೋದು, ಲಾಪತಾ ಲೇಡೀಸ್ ಅಂತ.